ತಮ್ಮ ಮೊದಲ ಕೋಟಿ ಗಳಿಸ್ಬೇಕು ಅನ್ನೋ ಕನಸಿದೆಯಾ? ಕೇಳೋಕೆ ದೊಡ್ಡದಾಗನ್ಸ್ಬೋದು, ಆದ್ರೆ ಅದು ಕೇವಲ ಕನ್ಸಲ್ಲ, ಒಂದು ಸರಿಯಾದ ಪ್ಲಾನ್ ಇದ್ರೆ ಖಂಡಿತ ಸಾಧ್ಯ. ಇದು ಸುಮ್ನೆ ಜಾಸ್ತಿ ದುಡಿಯೋದ್ರ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಹಣವನ್ನ ನಮ್ಗೋಸ್ಕರ ದುಡಿಯೋ ಹಾಗೆ ಮಾಡೋ ಒಂದು ಸ್ಮಾರ್ಟ್ ಆಟ. ಹಾಗಿದ್ರೆ ಬನ್ನಿ, ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋ ಆ ಮೊದಲ ಕೋಟಿಯ ಗುರಿ ಮುಟ್ಸೋ ಸ್ಪಷ್ಟವಾದ 6 ಹಂತದ ನೀಲನಕ್ಷೆ ಏನು ಅಂತ ನೋಡೋಣ. ತಿಂಗಳ 1ನೇ ತಾರೀಕಿಗೆ ಸ್ಯಾಲ್ರಿ ಕ್ರೆಡಿಟ್ ಆದಾಗ ಆಗೋ ಖುಷಿ 10-15ನೇ ತಾರೀಕೆ ಯಾಕಿಲ್ವಲ್ಲ ಅಂತ ಅನ್ನಿಸ್ತಾ, ಅಕೌಂಟ್ ಯಾಕಿಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಗಾಬರಿಯಾಗ್ಬೇಡಿ, ಇದು ನಮ್ಮಲ್ಲಿ ಬಹುತೇಕ ಎಲ್ಲರ ಕಥೆ. ಈ ಆರ್ಥಿಕ ಗೊಂದಲ ಇದೆಯಲ್ಲ, ನಮ್ಮ ಕೋಟಿಯ ಕನಸಿಗೆ ಅದೇ ಮೊದಲನೇ ಅಡ್ಡಿ. ಒಂದು ಶಾಕಿಂಗ್ ವಿಷಯ ಏನಂದ್ರೆ, ನಮ್ಮ ಭಾರತದಲ್ಲಿ 73% ಜನರತ್ರ ಯಾವುದೇ ಎಮರ್ಜೆನ್ಸಿ ಫಂಡ್ ಇರೋದಿಲ್ಲ. ಅಂದ್ರೆ ಒಂದು ಸಣ್ಣ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೂ ಸಾಕು, ಅವರ ಸಂಪೂರ್ಣ ಫೈನಾನ್ಷಿಯಲ್ ಪ್ಲಾನ್ ಬುಡುಮೇಲಾಗತ್ತೆ. ಬಹುಶಃ ಇದೇ ಕಾರಣಕ್ಕೆ ಎಷ್ಟೋ ಜನರ ಕೋಟಿಯ ಕನಸು ಕನಸಾಗಿಯೇ ಉಳಿದುಬಿಡುತ್ತೆ. ನಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿಯನ್ನ ನೋಡೋಕೆ ನಮ್ಗೆ ಒಂದು ರೀತಿ ಭಯ. ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡೋಕೆ ಹಿಂದೇಟು ಹಾಕೋದು, ಕ್ರೆಡಿಟ್ ಕಾರ್ಡ್ ಬಿಲ್ ಪೂರ್ತಿಯಾಗಿ ನೋಡದೆ ಸುಮ್ಮನೆ ಕಟ್ಬಿಡೋದು. ಇದಕ್ಕೆ ಆಸ್ಟ್ರಿಚ್ ಎಫೆಕ್ಟ್ ಅಂತ ಹೇಳ್ತಾರೆ. ಉಷ್ಟ್ರಪಕ್ಷಿ ಥರ ತಲೆ ಮಣ್ಣಲ್ಲಿ ಮುಚ್ಕೊಳ್ಳೋದು. ಈ ಭಯದ ಚಕ್ರದಿಂದ ಹೊರಬರದೆ ನಮ್ಮ ಹಣದ ಮೇಲೆ ಹಿಡಿತ ಸಾಧಿಸೋದು ಅಸಾಧ್ಯ. ಸರಿ, ಹಾಗಿದ್ರೆ ಶುರು ಮಾಡೋಣಲ್ವಾ? ನಮ್ಮ ಮೊದಲ ಕೋಟಿಯ ಪಯಣ ಶುರುವಾಗೋದೇ ಇಲ್ಲಿಂದ. ನಮ್ಮ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ಧೈರ್ಯವಾಗಿ ನೋಡೋದು ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ. ಇದು ಒಂದ್ ರೀತಿ ನಮ್ಮ ಹಣಕಾಸಿನ ಹೆಲ್ತ್ ಚೆಕಪ್ ಇದ್ದ ಹಾಗೆ. ಈ ಒಂದು ಸಿಂಪಲ್ ಲೆಕ್ಕಾಚಾರ ನಮ್ಮ ಕಣ್ಣು ತೆರೆಸುತ್ತೆ. ಆದಾಯ ಎಷ್ಟು, ಅದರಲ್ಲಿ ಬಾಡಿಗೆ, EMI, ದಿನಸಿ ಅಂತ ಫಿಕ್ಸ್ಡ್ ಖರ್ಚುಗಳೆಷ್ಟು ಅಂತ ಮೊದಲು ಬರ್ಕೊಳ್ಳಿ. ಈಗ ಅಸ್ಲಿ ವಿಷಯ ಅಂದ್ರೆ ಬದಲಾಗೋ ಖರ್ಚುಗಳು, ಸ್ವಿಗ್ಗಿ, ಪಾರ್ಟಿಗಳು, ಶಾಪಿಂಗ್. ನಮ್ಮ ಕೋಟಿಯ ಗುರಿಗೆ ಬೇಕಾಗಿರೋ ಹಣದ ನಿಧಿ ಅಡಗಿರೋದೇ ಇಲ್ಲಿ. ಈ ಖರ್ಚುಗಳನ್ನ ಸ್ವಲ್ಪ ಹಿಡಿತಕ್ಕೆ ತಗೊಂಡ್ರೆ ನಮ್ಮ ಹೂಡಿಕೆಯ ಪಯಣ ಆರಂಭವಾಯಿತು ಅಂತಾನೆ ಅರ್ಥ. ನಮ್ಮ ಹಣಕಾಸಿನ ನಕ್ಷೆ ರೆಡಿಯಾದ ಮೇಲೆ ಮುಂದಿನ ಹೆಜ್ಜೆ ಒಂದು ಸಣ್ಣ ಸೇಫ್ಟಿ ನೆಟ್ ಅಂದ್ರೆ ಸುರಕ್ಷತಾ ನಿಧಿಯನ್ನ ರೆಡಿ ಮಾಡೋದು. ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮೊದಲು ಫೌಂಡೇಶನ್ ಸ್ಟ್ರಾಂಗ್ ಇರಬೇಕಲ್ವಾ? ಇದು ಕೂಡ ಹಾಗೇನೆ. ನಮ್ಮ ಟಾರ್ಗೆಟ್ ತುಂಬಾನೇ ಸಿಂಪಲ್. 1 ತಿಂಗಳ ಬಾಡಿಗೆ, EMI ಮತ್ತು ದಿನಸಿ ಖರ್ಚುಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಮೊದಲು ಉಳಿತಾಯ ಮಾಡಬೇಕು. ಈ ಒಂದು ಸಣ್ಣ ಗೆಲುವು ಇದೆಯಲ್ಲ, ಅದು ಕೊಡೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದು ನಮ್ಮ ಆರ್ಥಿಕ ಕೋಟೆಯ ಮೊದಲ ಇಟ್ಟಿಗೆ ಆಗುತ್ತೆ. ನಮ್ಮ ಕೋಟೆಯ ಸ್ಪೀಡ್ ಬೋಟ್ಗೆ ಹಾಕಿರೋ ಅತಿ ದೊಡ್ಡ ಲಂಗರು ಅಂದ್ರೆ ಈ ದುಬಾರಿ ಸಾಲ. ನಮ್ಮ ತಿಂಗಳ ಆದಾಯದಲ್ಲಿ ದೊಡ್ಡ ಭಾಗವನ್ನ ತಿಂದುಹಾಕಿ ನಮ್ಮ ವೇಗಕ್ಕೆ ಬ್ರೇಕ್ ಹಾಕೋದು ಇದೆ. ಹಾಗಾಗಿ ಮೊದಲು ಈ ಲಂಗರನ್ನ ಕತ್ತರಿಸಿ ಹಾಕಬೇಕು. ಈಗ ನೋಡಿ, ಈ ಸ್ಲೈಡ್ನಲ್ಲಿರೋ ಬಡ್ಡಿ ದರಗಳನ್ನ ಗಮನಿಸಿ. ಎಲ್ಲದಕ್ಕಿಂತ ಡೇಂಜರಸ್ ಯಾವುದು? ಕರೆಕ್ಟ್, ಕ್ರೆಡಿಟ್ ಕಾರ್ಡ್ ಸಾಲ. 40-50% ಬಡ್ಡಿ ಅಂದ್ರೆ ಸುಮ್ನೆನಾ? ಇದು ನಮ್ಮ ದುಡ್ಡನ್ನ ನುಂಗಿ ಹಾಕೋ ರಾಕ್ಷಸ ಇದ್ದ ಹೇಗೆ. ಇದನ್ನ ಮೊದಲು ತೀರಿಸಿದ್ರೆ ಬಡ್ಡಿಗಂತ ಕಟ್ಟೋ ₹1,000 ಉಳಿಯುತ್ತೆ. ಆ ಹಣ ನೇರವಾಗಿ ನಮ್ಮ ಕೋಟಿಯ ಗುರಿಯ ಕಡೆಗೆ ಹೋಗ್ಬೋದು. ಓಕೆ, ಸಣ್ಣ ಉಳಿತಾಯ ಶುರುವಾಗಿದೆ, ದುಬಾರಿ ಸಾಲದಿಂದ ಸ್ವಲ್ಪ ಹೊರಬಂದಾಯ್ತು. ಈಗ ಜೀವನದ ಅನಿರೀಕ್ಷಿತ ತಿರುವುಗಳಿಗಾಗಿ ಒಂದು ಭದ್ರವಾದ ರಕ್ಷಣಾ ವ್ಯವಸ್ಥೆಯನ್ನ, ಅಂದ್ರೆ ಒಂದು ಫೈನಾನ್ಷಿಯಲ್ ಫೋರ್ಟ್ರೆಸ್ ಅಂದ್ರೆ ಆರ್ಥಿಕ ಕೋಟೆಯನ್ನ ಕಟ್ಟುವ ಸಮಯ. ಈ ಕೋಟೆಗೆ 3 ಗಟ್ಟಿಮುಟ್ಟಾದ ಗೋಡೆಗಳಿವೆ. 1 ಹೆಲ್ತ್ ಇನ್ಶೂರೆನ್ಸ್, 2 ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಕಡಿಮೆ ಪ್ರೀಮಿಯಂನಲ್ಲಿ ದೊಡ್ಡ ಮೊತ್ತದ ಜೀವವಿಮೆ. ಇದು ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಕುಟುಂಬವನ್ನ ರಕ್ಷಿಸುತ್ತೆ. ಮತ್ತು 3 ಕನಿಷ್ಠ 3-6 ತಿಂಗಳ ಖರ್ಚನ್ನು ನಿಭಾಯಿಸುವಷ್ಟು ದೊಡ್ಡ ಎಮರ್ಜೆನ್ಸಿ ಫಂಡ್. ಇವು ನಮ್ಮ ಕೋಟಿಯ ಕನಸನ್ನ ಯಾವುದೇ ಅನಾಹುತದಿಂದ ಕಾಪಾಡುತ್ತೆ. ಇಲ್ಲಿ ಒಂದು ಸಣ್ಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಟ್ರಿಕ್ ಇದೆ. ಈ ಎಮರ್ಜೆನ್ಸಿ ಫಂಡಿನ್ನ ನಮ್ಮ ಸ್ಯಾಲ್ರಿ ಅಕೌಂಟ್ ಅಥವಾ ಖರ್ಚಿನ ಅಕೌಂಟ್ನಿಂದ ಸಂಪೂರ್ಣವಾಗಿ ಬೇರೆ ಒಂದು ಸಪರೇಟ್ ಅಕೌಂಟ್ನಲ್ಲಿ ಇಡಬೇಕು. ಯಾಕಂದ್ರೆ ಕಣ್ಮುಂದೆ ಕಾಣಿಸ್ತಾ ಇದ್ರೆ ಸುಲಭವಾಗಿ ಖರ್ಚು ಮಾಡೋ ಮನಸ್ಸಾಗತ್ತೆ. ಈ ಶಿಸ್ತು ತುಂಬಾ ಮುಖ್ಯ. ಇಲ್ಲಿವರೆಗೂ ನಾವು ಡಿಫೆನ್ಸ್ ಬಗ್ಗೆ ಅಂದ್ರೆ ರಕ್ಷಣೆ ಬಗ್ಗೆ ಮಾತಾಡಿದ್ವಿ. ಈಗ ಆಟದ ಅಸಲಿ ಮಜಾ ಶುರುವಾಗೋದು ಅಟ್ಯಾಕ್ ಮಾಡೋ ಸಮಯ. ಅಂದ್ರೆ ನಮ್ಮ ಹಣವನ್ನ ನಮಗೋಸ್ಕರ ದುಡಿಯೋ ಹಾಗೆ ಮಾಡೋದು. ಇದನ್ನೇ ಪವರ್ ಆಫ್ ಕಂಪೌಂಡಿಂಗ್ ಅಂತ ಕರೆಯೋದು. ಇದು ನಮ್ಮ ಕೋಟಿಯ ಪಯಣಕ್ಕೆ ರಾಕೆಟ್ ಇಂಧನ ಇದ್ದಾಗೆ. ನಮ್ಮ ಎಮರ್ಜೆನ್ಸಿ ಫಂಡಿಗೆ FD ಯಂತಹ ಸೇಫ್ ಜಾಗಗಳು ಸರಿ, ಆದ್ರೆ ಕೋಟಿಯ ಗುರಿ ಮುಟ್ಟೋಕೆ ನಮ್ಮ ದುಡ್ಡು ವೇಗವಾಗಿ ಬೆಳಿಬೇಕು. ಅದಕ್ಕೆ ಬೇಕು ಇಂಡೆಕ್ಸ್ ಫಂಡ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ನಂತಹ ಬೆಳವಣಿಗೆಯ ಹೂಡಿಕೆಗಳು. ಇವು ಲಾಂಗ್ ಟರ್ಮ್ನಲ್ಲಿ ವಾರ್ಷಿಕ 12-15% ಅಥವಾ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಕೊಡೋ ಸಾಮರ್ಥ್ಯವನ್ನ ಹೊಂದಿರ್ತವೆ. ಮತ್ತು ಈಗ ಕೊನೆಯದಾಗಿ ಬಹುಶಃ ಎಲ್ಲಗಿಂತ ಪವರ್ಫುಲ್ ಆದ ಸ್ಟೆಪ್, ಎಲ್ಲವನ್ನೂ ಆಟೋಮ್ಯಾಟಿಕ್ ಆಗಿ ಮಾಡೋದು. ಇದರಿಂದ ನಮ್ಮ ಮೂಡ್ ಅಥವಾ ಇಚ್ಛಾಶಕ್ತಿಯನ್ನು ನಮ್ದೇ ಒಂದು ಸಿಸ್ಟಮ್ ನಮಗೋಸ್ಕರ ಶಿಸ್ತಿನಿಂದ ಕೆಲಸ ಮಾಡುತ್ತೆ. ಇದೊಂದು ಗೋಲ್ಡನ್ ರೂಲ್. ತಿಂಗಳು ಮುಗ್ದ ಮೇಲೆ ಉಳಿದಿದ್ದನ್ನ ಸೇವ್ ಮಾಡೋದಲ್ಲ, ಬದಲಾಗಿ
ಸ್ಯಾಲ್ರಿ ಬಂದ ತಕ್ಷಣ ಮೊದಲು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಅಂತ ಹಣ ತೆಗೆದಿಟ್ಟು ಆಮೇಲೆ ಉಳಿದಿರೋ ಹಣದಲ್ಲಿ ಖರ್ಚು ಮಾಡೋದು. ಈ ಒಂದು ಚಿಕ್ಕ ಮನಸ್ಥಿತಿಯ ಬದಲಾವಣೆ ಇದೆಯಲ್ಲ, ಇದು ತುಂಬಾನೇ ಶಕ್ತಿಯುತವಾದದ್ದು. ಈ ವ್ಯವಸ್ಥೆ ಎಷ್ಟು ಸಿಂಪಲ್ ಇದೆ ನೋಡಿ. ಸ್ಯಾಲ್ರಿ ಬಂತ ತಕ್ಷಣ ಆಟೋಮ್ಯಾಟಿಕ್ ಆಗಿ ಒಂದು ಭಾಗ ಖರ್ಚಿನ ಅಕೌಂಟಿಗೆ, ಇನ್ನೊಂದು ಭಾಗ ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಹೋಗುತ್ತೆ. ಅಲ್ಲಿಂದ ನೇರವಾಗಿ SIP ಮೂಲಕ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡಿಗೆ ಹೂಡಿಕೆಯಾಗತ್ತೆ. ನಮ್ಮ ಕೆಲಸ ಏನೂ ಇಲ್ಲ, ಎಲ್ಲವೂ ಆಟೋಮ್ಯಾಟಿಕ್. ಈ ಒಂದು ಲೈನ್ ನೆನ್ಪಲ್ಲಿಟ್ಕೊಳ್ಳಿ. ಒಂದು ಶಿಸ್ತುಬದ್ಧ ಸಿಸ್ಟಮ್ ಫಾಲೋ ಮಾಡೋ 30,000 ಸಂಬಳದ ವ್ಯಕ್ತಿ ಯಾವುದೇ ಸಿಸ್ಟಮ್ ಇಲ್ದ 10 ಲಕ್ಷ ಸಂಬಳದ ವ್ಯಕ್ತಿಗಿಂತ ಬೇಗ ಕೋಟ್ಯಾಧಿಪತಿಯಾಗ್ಬೋದು. ಇಲ್ಲಿ ಮುಖ್ಯ ಆಗೋದು ಸಂಬಳ ಅಲ್ಲ, ಶಿಸ್ತು. ಈ 6 ಹಂತದ ನೀಲನಕ್ಷೆ ಈಗ ನಮ್ಮ ಮುಂದಿದೆ. ಯೋಚನೆ ಮಾಡಿ, ಇದನ್ನ ಇವತ್ತೇ ಶುರು ಮಾಡಿದರೆ ಬರೋ 6 ತಿಂಗಳಲ್ಲಿ ನಮ್ಮ ಫೈನಾನ್ಷಿಯಲ್ ಲೈಫ್ ಎಷ್ಟು ಬದಲಾಗ್ಬೋದು, ನಮ್ಮ ಮೊದಲ ಕೋಟಿಯ ಕಡೆಗೆ ನಮ್ಮ ಪಯಣ ಎಷ್ಟು ಮುಂದೆ ಹೋಗ್ಬೋದು. ಯೋಚನೆ ಮಾಡೋದು ಸಾಕು. ಇವತ್ತೇ ಮೊದಲ ಹೆಜ್ಜೆ ಇಡೋಣ ಅಲ್ವಾ?